ಕೂಡಲ ಸಂಗಮದಲ್ಲಿ ಅಯ್ಯಪ್ಪ ಮಹಾಸಂಗಮ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಜರುಗಿತು. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಶ್ರೀ ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಕೂಡಲ ಸಂಗಮದಲ್ಲಿ 31/5/2026 ರವಿವಾರ ನಡೆಯುವ ಶ್ರೀ ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ಕರ್ನಾಟಕ ಸಾಸ್ 18ರ ಹೊಸ್ತಿಲಲ್ಲಿ ಅಯ್ಯಪ್ಪ ಮಹಾಸಂಗಮ ಅಧಿಕ ಜ್ಯೇಷ್ಠ ಪುರುಷೋತ್ತಮ ಮಾಸದ ನಿಮಿತ್ತ ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳ ಸಂಗಮಕ್ಕೆ ಆರತಿ ಬೆಳಗುವುದು, 108 ಗುರುಸ್ವಾಮಿಗಳಿಂದ ಲಕ್ಷಾರ್ಚನೆ, 108 ಕುಂಭ ಮೆರವಣಿಗೆ, ಮಹಾಪ್ರಸಾದ ಹಾಗೂ ಅಯ್ಯಪ್ಪ ಸ್ವಾಮಿಯ ಧರ್ಮ ಜಾಗೃತಿ ಸಭೆ ನಡೆಯುವ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿದರು. ಶ್ರೀ ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದತ್ತು ಸಿಂತ್ರೆ ಇವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿದ್ದು, ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದರು. ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ರಮೇಶ್ ಮುಧೋಳ್, ಬಾಬುರಾವ್ ರಾಯ್ಕರಿ, ಆನಂದ್ ಕೆಂಚನಗೌಡ, ಬಸವರಾಜ್ ಹೂಗಾರ್, ತುಕಾರಾಮ್ ದಾಸರ, ಕೂಡಲ ಸಂಗಮದ ಅಖಂಡ ಪತ್ತಾರ, ಬಸವರಾಜ್ ಕಮ್ಮಾರ್, ಬಸವರಾಜ್ ರೇವಡಿ, ಮಲ್ಲಿಕಾರ್ಜುನ ಚೂರಿ, ಸಂಗಮೇಶ ಬಾದವಡಗಿ, ಸುಮಾರು 200ಕ್ಕೂ ಹೆಚ್ಚು ಅಯ್ಯಪ್ಪ ಸ್ವಾಮಿ ಪದಾಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಭಾಗಿ ಹಲವಾರು ವಿಷಯಗಳನ್ನು ಚರ್ಚಿಸಿದರು. ವರದಿ ಸಂಗಮೇಶ್ ಅಮರಗೋಳ. ಜಿಲ್ಲಾ ಸಂಘಟನೆ ಬೆಳಿಗ್ಗೆ ಲಕ್ಷಾರ್ಚನೆ ಕಾರ್ಯಕ್ರಮ ಅದಾದ್ಮೇಲೆ ನಮಗೊಂದು ಉಪಹಾರ ಮುಗಿದ ತಕ್ಷಣ ವೇದಿಕೆ ಕಾರ್ಯಕ್ರಮ ಪ್ರಾರಂಭ. ಅದಕ್ಕೆ ನಾವು ಒಂದು ಕುಂಭ ಮೆರವಣಿಗೆ ಮಾಡಲೇಬೇಕು. ಮಾಡ್ಕೊಂಡು ಬಂದ್ರೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ. ಮುಂಚೆನೆ ಒಂದು ತಾಸು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರೆ ಟೈಮ್ ಹೆಂಗ್ ಸಿಡ್ಲ ಸಾಯಂಕಾಲ ಅವಾಗ ಸ್ವಚ್ಛತಾ ಕಾರ್ಯಕ್ರಮ ಬೆಳಿಗ್ಗೆ ಆದ್ರೆ ಚಲೋ ಅನ್ಸುತ್ತೆ. ಈಗ ನಮ್ಗೆ ಸಾಯಂಕಾಲ ಸ್ವಚ್ಛತೆಗೋಸ್ಕರ ನಮಗೆ ಒಂದು 100 ಜನ ಆದ್ರೂ ಸಾಕು. ಹೌದು ಬಿಡ್ರಿ, ಅಷ್ಟೇ. ಇಲ್ಲಿ ನಾವು ಲೋಕಲ್ ಜನ ಇದ್ರೆ ಸಾಕು, ಲೋಕಲ್ ಜನ ಅಷ್ಟೇ ಸೇರ್ಕೊಂಡು ಮಾಡಿದ್ರೆ ಪರವಾಗಿಲ್ಲ. ಬೆಳಗ್ಗೆ ಬಂದು ಸಂಜೆ ಮುಗಿಸ್ಕೊಂಡು ಹೋಗೋರು ಹೋಗ್ಬಿಡ್ತಾರೆ. 99% ಎಲ್ಲರೂ ಉಳ್ಕೋತಾರ ಅನ್ಕೊಂತೀವಿ. ಯಾಕಂದ್ರೆ ದೂರದಿಂದ ಎಲ್ಲ ಪ್ರತಿಯೊಂದು ಜಿಲ್ಲೆಯಿಂದನೂ 10-12 ಜನ ಬಂದೇ ಬರ್ತಾರೆ. ಅವರು ತಮ್ಮ ಸಾಯಂಕಾಲವರೆಗೂ ಇದ್ದೇ ಇರ್ತಾರೆ. ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲ ಸಂಪೂರ್ಣ ಇರ್ತಾರೆ ಎಲ್ಲರೂ ಅಂತ ನಮ್ದು ಒಂದು ಭಾವನೆ ಇದೆ ರೀ. ಅದಕ್ಕೋಸ್ಕರ ಸಂಜೆ ಇಟ್ಕೊಂಡಿದೀವಿ. ಒಂದ್ ವೇಳೆ ಜನ ಕಡಿಮೆ ಆಯ್ತು ಅಂದ್ರೂ ಸಾಯಂಕಾಲ ಮತ್ತೆ ಇನ್ನೊಂದೇನಂದ್ರೆ ಸಂಪೂರ್ಣ ಸ್ವಚ್ಛತೆನೇ ಐತಿ. ನಾನು ಬೆಳಗ್ಗೆ ಒಂದ್ ರೌಂಡ್ ಬಂದು ಎಲ್ಲಾ ಕಡೆ ಅಡ್ಡಾಡ್ ನೋಡಿದೆ. ನದಿ ತಟದಲ್ಲಿ ಆ ಕಡೆ ಈ ಕಡೆ ಹೊರಗಡೆ ಬಿಟ್ರೆ ಪೂರ್ತಿ ಸ್ವಚ್ಛತೆ ಐತಿ. ಸುಮ್ಮ ಒಂದು ಫಾರ್ಮಾಲಿಟಿಗೆ ನಾವು ನದಿ ತಟದಲ್ಲಿ ಸ್ವಚ್ಛತೆ ಮಾಡಿ, ಗಂಗಾರತಿ ಮಾಡಿ, ನೀರು ಹೊಡೆದು, ರಂಗೋಲಿ ಹಾಕಿ ಆರತಿ ಬರೋಬ್ರಿ. ಅದಕ್ಕೆ ಬರೋಬ್ರಿ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ಆರತಿ. ಜಿಲ್ಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ, ಸಾಸ್ ಪದಾಧಿಕಾರಿಗಳಿಗೆ ಪ್ರಪ್ರಥಮವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಅಯ್ಯಪ್ಪ ಸ್ವಾಮಿಯ ಪಾದಕ್ಕೆ ಹನಿಯನ್ನು ಹಚ್ಚಿ ಮನದಲ್ಲಿ ನೆನೆಯುತ್ತಾ, ಈಗಾಗಲೇ ಶ್ರೀ ದತ್ತು ಗುರುಸ್ವಾಮಿಯವರು ತಿಳಿಸಿದಂತೆ ಒಂದು ಸಂಗಮ, ಅಯ್ಯಪ್ಪ ಸ್ವಾಮಿಯ ಬಳಗದ ಒಂದು ಮಹಾಸಂಗಮವನ್ನು ಮಾಡಬೇಕಂತೇಳಿ ಈಗಾಗಲೇ ಲಾಸ್ಟ್ ಇಯರ್ ತಮ್ಮೆಲ್ಲರ ಜೊತೆಗೆ ಚರ್ಚಿಸಿದಂತೆ ಡಿಸೆಂಬರ್ 7ರಂದು ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಅದೇನೋ ಅನಾನುಕೂಲದಿಂದ ಮತ್ತು ಎಲ್ಲ ಮಾಲಾಧಾರಿಗೆ ಮಾಲೆ ಹಾಕೊಳ್ಳತಕ್ಕಂಥ ಸಮಯ ಇರೋದ್ರಿಂದ ಸ್ವಲ್ಪ ಸಮಯದ ಅಭಾವ ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಒಂದು ಸ್ವಲ್ಪ ಒಳ್ಳೆಯ ಸಮಯವನ್ನು ತೆಗೆದುಕೊಂಡು ಮಾಡಿದರೆ ಒಳ್ಳೆಯದಾಗ್ತದೆ ಅಂತೇಳಿ ಕೇಂದ್ರದ ನಿರ್ದೇಶನದ ಮೇರೆಗೆ ಈಗ ಸುಮಾರು ಮೇ 31 ಅಂದ್ರೆ ನಮಗೆ 3 ತಿಂಗಳ ಟೈಮ್ ಸಿಗೋದ್ರಿಂದ ಈ 3 ತಿಂಗಳಲ್ಲಿ ಏನೇನು ಮಾಡಬೇಕು, ಒಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲು ಏನು ಮಾಡಿದರೆ ಯಶಸ್ವಿ ಆಗ್ತದೆ, ಮತ್ತು ಎಲ್ಲರನ್ನೂ ಒಂದು ಒಗ್ಗೂಡಿಸಿ ಎಲ್ಲ ಅಯ್ಯಪ್ಪ ಸ್ವಾಮಿಯ ಬಳಗವನ್ನು ಒಂದು ಒಗ್ಗೂಡಿಸಿ ಒಂದು ನಮ್ಮ ವಿಜಯವನ್ನು ಪತಾಕೆ ಹಾರಿಸಬೇಕು. ಅಯ್ಯಪ್ಪ ಸ್ವಾಮಿಯ ಬಳಗ ಅಂದರೆ ಏನು ಅನ್ನೋದನ್ನು ತೋರಿಸಿಕೊಡೋ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಮೂಡಿ ನಾವೆಲ್ಲ ಒಂದು ಕೂಡಿ ಒಂದು ವಿಜಯ
ಅಯ್ಯಪ್ಪ ಸ್ವಾಮಿಯ ವಿಜಯೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ಸಮ್ಮೇಳನವೇ ಈ ಮಹಾಸಮ್ಮೇಳನ ಅಥವಾ ಈ ಸಂಗಮ. ಅದಕ್ಕಾಗಿ ಅವ್ರಿಗೆ ಸಂಗಮ ಮಹಾಸಂಗಮ ಅಂತ ಅಂದ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕೆಲವು ರೂಪುರೇಷೆಗಳನ್ನ ಕೇಂದ್ರದವರು ಮಾರ್ಗದರ್ಶನ ನೀಡಿದ್ದಾರೆ. ಅದರಂತೆ ನಾವು ಈಗಾಗಲೇ ಅದನ್ನು ರಫ್ ಆಗಿ ಬರೆದಿಟ್ಟಿದ್ದಾರೆ. ಅದನ್ನು ತಮ್ಮ ಹತ್ರ ಓದ್ತಾರೆ. ಅದರಲ್ಲಿ ಏನಾದರೂ ಬದಲಾವಣೆ ಮಾಡೋದಿದ್ರೆ ಅಥವಾ ಅದಕ್ಕೇನು ಸಲಹೆ ಸೂಚನೆ ಕೊಡಬೇಕಾಗಿದೆ ಅಥವಾ ಅದರಲ್ಲಿ ಏನಾದರೂ ಮಾರ್ಪಾಡು ಮಾಡಬೇಕಾಗಿದೆ, ತಾವೆಲ್ಲ ಮುಕ್ತ ಮನಸ್ಸಿನಿಂದ ಯಾವುದೂ ಭೇದ ಭಾವ ಇಲ್ಲದೆ ಅದನ್ನು ತಾವೆಲ್ಲ ನಿರ್ದೇಶನ ನೀಡಿದರೆ ಅದನ್ನು ಮತ್ತೆ ಕೇಂದ್ರಕ್ಕೆ ಒಪ್ಪಿಸಿ ಅದರಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಬದಲಾವಣೆ ಮಾಡಿ 31ನೇ ತಾರೀಕು ಮೇ ಒಂದು ಮಹಾಸಂಗಮವನ್ನು ಆಚರಿಸಲು ತಾವೆಲ್ಲರೂ ತನು ಮನ ಧನದಿಂದ ಕೈ ಜೋಡಿಸಲು ಅಂತೇಳಿ ತಮ್ಮಲ್ಲಿ ಈಗ ನಮ್ಮ ರಾಜ್ಯ ಉಪಾಧ್ಯಕ್ಷ ಆಮೇಲೆ 108 ತಾಯಂದಿರಿಂದ ಒಂದು ಪೂರ್ಣ ಕುಂಭ ಮೆರವಣಿಗೆ, ಆಮೇಲಿಂದ ಒಂದು ಅಯ್ಯಪ್ಪ ಧರ್ಮ ಜಾಗೃತಿ ಸಮಾವೇಶ ಅಂದರೆ ಧರ್ಮ ಸಭೆ, ಅದಾದ ಮೇಲೆ ಕೂಡಲ ಸಂಗಮ ಸ್ವಚ್ಛತೆ ಕಾರ್ಯಕ್ರಮ, ಇದ್ರ ಜೊತೆಗೆ ಕೃಷ್ಣ ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳ ಈ ತ್ರಿವೇಣಿ ಸಂಗಮಕ್ಕೆ ಒಂದು ಗಂಗಾ ಆರತಿ, ಇಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಬಹುದು ಅಂಥೇಳಿ ಒಂದೇ ದಿವಸದಲ್ಲಿ ಮಾಡೋದು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡೋದು ಅಂಥೇಳಿ ಈ ಕಾರ್ಯಕ್ರಮ ಒಂದು ಪಟ್ಟಿ ನಿಗದಿ ಆಗಿದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾವು ಯಾವ ರೀತಿ ಇನ್ನೂ ಬದಲಾವಣೆ ಮಾಡಲಿಕ್ಕಾಗತ್ತಾ, ಏನಿದ್ರಲ್ಲಿ ಏನಾದರೂ ತೆಗಿಬೇಕಾ, ಈ ಕಾರ್ಯಕ್ರಮ ಯಶಸ್ವಿ ಆಗೋ ದೃಷ್ಟಿಯಿಂದ ತಮ್ಮಲ್ಲಿ ಏನೇನಾದರೂ ವಿಚಾರಗಳಿದ್ದರೆ ಮುಕ್ತವಾಗಿ ಚರ್ಚೆ ಮಾಡಿ ಆಮೇಲೆ ನಾವು ರಾಜ್ಯದವರು ಸೇರಿಕೊಂಡು ಅದನ್ನು ಒಂದು ಪೂರ್ತಿ ಪಟ್ಟಿ 99% ಫೈನಲ್ ಆದಂಗೆ ಅದು. ಈಗ ನಾವೇನು ಹೇಳಿದ್ದೀವಲ್ಲ ಇದು ಪಟ್ಟಿ ಫೈನಲ್ ಆದಂಗೆ, ಯಾಕಂದರೆ ಇದು ಟೈಮ್ ಶೆಡ್ಯೂಲು ನಿಮ್ಗೆ ಅಂದಾಜು ಹೇಳಬೇಕಂದ್ರೆ ಬೆಳಗ್ಗೆ 6 ಗಂಟೆಗೆ ಇದೇ ಸ್ಥಳದಲ್ಲಿ, ಇದೇ ನಾವು ಕೂತಿದ್ದೀವಲ್ಲ ಇದೇ ಹಾಲ್ನಲ್ಲಿ 108 ಗುರುಸ್ವಾಮಿಗಳನ್ನು ಸೇರಿಸಿ ವೇದಿಕೆಯಲ್ಲಿ ಈ ಕಡೆ ವೇದಿಕೆ ಮಾಡೋದು ಆ ಕಡೆ ವೇದಿಕೆ ಮಾಡೋದು ಫೈನಲ್ ಮಾಡಿ ಆ ವೇದಿಕೆ ಮೇಲೆ ಆಚಾರ್ಯರು ಮಾಹಿತಿ ಕೊಡ್ತಾ ಇರ್ತಾರೆ, ಮಂತ್ರ ಉಚ್ಚಾರಣೆ ಮಾಡ್ತಾ ಇರ್ತಾರೆ. ಅದರ ಪ್ರಕಾರ 108 ಗುರುಸ್ವಾಮಿಗಳಿಗೆ ಇಲ್ಲಿ ನಾವು ಆಸನ ಹಾಕಿ ಅವರಿಗೆ ಅಯ್ಯಪ್ಪನಿಗೆ ಲಕ್ಷಾರ್ಚನೆ ಕಾರ್ಯಕ್ರಮ ಮಾಡೋದೊಂದು ಕಾರ್ಯಕ್ರಮ. ಇದು ಬೆಳಗ್ಗೆ 6 ಗಂಟೆಯಿಂದ ಒಂದು 8:30ವರೆಗೆ ಮುಗಿದ್ಬಿಡ್ಬೇಕು ಅಂತೇಳಿ ಒಂದು ನಮ್ದು ಉದ್ದೇಶ. ಯಾಕಂದರೆ ಮುಂದೆ ಹಲವಾರು ಕಾರ್ಯಕ್ರಮಗಳಿರೋದ್ರಿಂದ ಪೂರ್ತಿ ಸಾಯಂಕಾಲ 7:30 8 ಗಂಟೆವರೆಗೂ ನಿರಂತರವಾಗಿ ಕಾರ್ಯಕ್ರಮ ಒಂದು ದಿವಸ ಪೂರ್ತಿ. 8:00 ಇದು ಮುಗಿದ ತಕ್ಷಣ 8:30ಯಿಂದ 9:00ವರೆಗೂ ಒಂದು ಎಲ್ಲ ಉಪಹಾರದ ವ್ಯವಸ್ಥೆ. ಉಪಹಾರ ಆದ ತಕ್ಷಣವೇ 9:30ಯಿಂದ 10:00 ಗಂಟೆಗೆ ಒಂದು ಚಿಕ್ಕದಾಗಿ ತಾಯಂದಿರಿಂದ ಕುಂಭ ಮೆರವಣಿಗೆ ಒಂದು ಸಂಗಮದಲ್ಲಿ. ಕುಂಭ ಮೆರವಣಿಗೆ ಬಂದ ತಕ್ಷಣ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ವೇದಿಕೆ ಕಾರ್ಯಕ್ರಮ ಮಧ್ಯಾಹ್ನ 1:30ವರೆಗೂ ಆಗುತ್ತೆ. 1:30ಯಿಂದ 2:30 3:00ವರೆಗೂ ಮಹಾಪ್ರಸಾದ ವಿತರಣೆ ಅನ್ನದಾನ ಕಾರ್ಯಕ್ರಮ ಆಗುತ್ತೆ. 3:30ಯಿಂದ ನಾವು 5 ಗಂಟೆವರೆಗೂ ಸಂಗಮ ಸ್ವಚ್ಛತೆ ಕಾರ್ಯಕ್ರಮ. 5 ಗಂಟೆಯಿಂದ 5:30 6 ಗಂಟೆವರೆಗೂ ಒಂದು ಲಘು ಉಪಹಾರ ಕಾರ್ಯಕ್ರಮ. ಉಪಹಾರ ಆದ ತಕ್ಷಣ ಎಲ್ಲರೂ ಫ್ರೆಶ್ ಆಗಿ 6:00ಗೆ ನದಿ ತಟದಲ್ಲಿ ತ್ರಿವೇಣಿ ಸಂಗಮಕ್ಕೆ ಒಂದು ಆರತಿ ಕಾರ್ಯಕ್ರಮ. ಇಲ್ಲಿ ಸುಮಾರು ಜನ ಧರ್ಮಸ್ಥಳ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. 6 ವರ್ಷದಿಂದ ನಾವು ಅಲ್ಲಿ ಧರ್ಮಸ್ಥಳಕ್ಕೆ ತ್ರಿವೇಣಿ ನದಿಗೆ ಆರತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿ ಆರತಿ ಕಾರ್ಯಕ್ರಮ ತ್ರಿವೇಣಿ ಸಂಗಮ ಕಾರ್ಯಕ್ರಮ ಆಗುತ್ತೆ. ಅದಾದ ಮೇಲೆ ಇಲ್ಲಿರುವಂತಹ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಮತ್ತೊಂದು ಪ್ರಸಾದ ಕೊಟ್ಟು ತಮ್ಮ ಸ್ವಸ್ಥಳಕ್ಕೆ ನಿರ್ಗಮಿಸೋದು ಇದೊಂದು ಕಾರ್ಯಕ್ರಮ ರೂಪರೇಷ. ಈ ಕಾರ್ಯಕ್ರಮಕ್ಕೆ ಏನೇನು ಮಾಡಬೇಕು, ಏನೇನು ನಮಗೆ ಕಾರ್ಯಕ್ರಮ ದೃಷ್ಟಿಯಿಂದ ಕಾರ್ಯಕ್ರಮಕ್ಕೆ ಏನೇನು ಸಲಕರಣೆಗಳು ಬೇಕು ಅಂದರೆ ನಮಗೆ ಎಲ್ಲ ರೀತಿ ಟೋಟಲಿ ಒಂದು ಕಡ್ಡಿಪಟ್ಟಣದಿಂದ ಹಿಡ್ಕೊಂಡು ನಾವು ಒಂದು ಅಂದಾಜು ಪಟ್ಟಿ ಮಾಡಿದ್ದೀವಿ. ಗುರುಗಳು, ನಾವು, ರಾಜ್ಯಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಕೂತ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕಡಿಮೆ ಖರ್ಚಿನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಂಬ ಬೃಹತ್ತಾಗಿ ಕಾಣಿಸೋ ಥರ ಕಾರ್ಯಕ್ರಮವನ್ನು ಮಾಡೋದು ಒಂದು ಯೋಜನೆ ಆಗಿದೆ. ಇದಕ್ಕೋಸ್ಕರ ನೀವು ಇದರಲ್ಲಿ ನಾವು ಹೇಳಿದ್ರಲ್ಲಿ ಏನೇನು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರೆ ನಾವು ಮುಂದುವರಿತೀವಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಬ್ಬೊಬ್ಬರಾಗಿ ಕೈ ಎತ್ತಿ ಅವ್ರು ಎದ್ದು ನಿಂತು ಮಾತಾಡಿ, ಇಲ್ಲ ಕೂತ್ಕೊಂಡಲ್ಲಿ. ಇಲ್ಲಿ ಕಾರ್ಯಕ್ರಮ ವೇದಿಕೆ ಮೇಲೆ ಅರ್ಚಕರು ಕೂತ್ಕೊಂಡು ಅವರು ಮಂತ್ರ ಪಠನ ಮಾಡ್ತಾ ಇರ್ತಾರೆ, ಅವರು ನಿಮಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಆ ಪ್ರಕಾರ ಇಲ್ಲಿ ಗುರುಸ್ವಾಮಿಗಳು 108 ಇದು ಪೂರ್ತಿ ಮ್ಯಾಟಿಂಗ್ ಮಾಡಿಸ್ಬೇಕಂತ ಮಾಡಿದ್ದೀವಿ. ಈ ಹಾಲನ್ನು ಮ್ಯಾಟ್ ಮಾಡಿಸಿ 108 ಗುರುಸ್ವಾಮಿಗಳಿಗೆ ಆಸನ
ಇಲ್ಲ, ಅವ್ರು ಮಾತಾಡೋದು ಹೋಗಿಲ್ಲ, ಯಾಕಂದ್ರೆ ನಾ ಮಾತಾಡೋದು ಅವ್ರಿಗೆ ಅರ್ಥ ಆಗ್ಲಿಲ್ಲ. ಅವ್ರಿಗೆ 108 ಗುರುಸ್ವಾಮಿಗಳಿಗೆ ಆಸನ ಹಾಕಿರ್ತೀವಿ. ಅವ್ರವ್ರ ಆಸನದಲ್ಲಿ ಕೂತ್ಕೊಂಡು ಅವರಿಗೆ ಪೂಜಾ ಸಾಮಗ್ರಿಗಳೆಲ್ಲ ಮುಂದ್ಗಡೆ ಇಟ್ಟಿರ್ತೀವಿ ನಾವು. ಅಂದ್ರೆ ಒಂದು ಅಯ್ಯಪ್ಪನ ಭಾವಚಿತ್ರ, ಒಂದು ಕಳಶ, ಆಮೇಲೆ ಪುಷ್ಪಗಳು, ಪೂಜಾ ಬೇಕಾದಂತ ಪ್ರಸಾದ ಆಗ್ಲಿ, ಕರ್ಪೂರ, ಗಂಧ, ಭಸ್ಮ, ಆಚಾರ್ಯಗಳು ಏನು ಮಾಹಿತಿ ಕೊಟ್ಟಾರ, ನಮ್ಗೆ ಏನೇನು ಅಲ್ಲಿ ಸಲಕರಣೆ ಬೇಕು ಅದೆಲ್ಲ ವ್ಯವಸ್ಥೆ ನಾವು ರೆಡಿನೇ ಬೆಳಗ್ಗೆ 6 ಗಂಟೆ ಒಳಗಡೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ನಾವು. 6 ಗಂಟೆಗೆ ಸರಿಯಾದ ಸಮಯಕ್ಕೆ ಆ ಗುರುಸ್ವಾಮಿಗಳು ಬಂದು ಅವರ ಆಸನದಲ್ಲಿ ಕೂತ್ಕೊಂಡ್ಬಿಡುವುದು. ಅಂದ್ರೆ 1,00,000 ಅರ್ಚನೆ ಅಂದ್ರೆ 1,001 ಅರ್ಚನೆ 108 ಗುರುಸ್ವಾಮಿಗಳು ಮಾಡಿದಾಗ 1,00,000 ಅರ್ಚನೆ ಆಗುತ್ತೆ. 1,00,000 ಅರ್ಚನೆ ಮಾಡ್ಬೇಕಂತಂದ್ರೆ ನಾವು ಒಬ್ಬರೇ ಮಾಡ್ಕೋಬೇಕಂತಂದ್ರೆ ಅದು ತುಂಬಾ ಸಮಯ ಆಗುತ್ತೆ. ನಾವಿಲ್ಲಿ ಅವರಿಗೆ 2 ರಿಂದ 2.5 ಗಂಟೆ ಕೊಟ್ಟಿದ್ದೀವಿ. ಬೆಳಗ್ಗೆ 6 ರಿಂದ 8ವರೆಗೆ ಮಂಗಳಾರತಿ ಆಗ್ಬಿಡ್ಬೇಕು, ಲಕ್ಷಾರ್ಚನೆ ಮಂಗಳಾರತಿ ಆಗ್ಬಿಡ್ಬೇಕು. ಆ ದೃಷ್ಟಿಯಿಂದ 1,000 ಅರ್ಚನೆ ಒಬ್ರು ಗುರುಸ್ವಾಮಿಗಳು ಮಾಡಿದ್ರಂದ್ರೆ 108 ಗುರುಸ್ವಾಮಿಗಳು ಲಕ್ಷ ಅರ್ಚನೆ ದಾಟಿ ಹೋಯ್ತು. ಅದಕ್ಕೋಸ್ಕರ 108 ಗುರುಸ್ವಾಮಿಗಳು 108 ಗುರುಸ್ವಾಮಿಗಳು ತಮ್ಮಲ್ಲಿ ಒಂದು ಸಂಶಯ ಬರ್ಬೋದು, ಗುರುಸ್ವಾಮಿಗಳಂದ್ರೆ ಯಾರು ಕೂತ್ಕೋಬಹುದು. ನನಗೆ ನಿನ್ನೆ ಕೆಲವೊಂದು ಜನ ಸ್ವಾಮಿಗಳು ಫೋನ್ ಮಾಡಿದ್ರು, ಗುರುಸ್ವಾಮಿಗಳಂದ್ರೆ ಎಷ್ಟು 18 ವರ್ಷ ಆಧಾರ್ ಕೊಡ್ಬೇಕಾ, 20 ವರ್ಷ ಆಧಾರ್ ಕೊಡ್ಬೇಕಾ ಗುರುಗಳೇ? ಅದಕ್ಕೆ ಗುರುಸ್ವಾಮಿಗಳು ಈಗ ನಮಗೆ ವರ್ಷದ ಮಿತಿ ಇಲ್ಲ. ಒಂದು ಸನ್ನಿಧಾನ ಪ್ರಾರಂಭ ಮಾಡಿ ಅವರು ಒಂದು 10 ಜನ ಗುರುಸ್ವಾಮಿಗಳನ್ನ ಶಬರಿಮಲೆ ಕರ್ಕೊಂಡೋಗಿ ದರ್ಶನ ಮಾಡ್ಕೊಂಡ್ ಬರ್ತಾರಂದ್ರೆ ಅವರು ಗುರುಸ್ವಾಮಿಗಳೇ. ಒಬ್ರು 50 ವರ್ಷ ಹೋಗಿದ್ದಾರೆ, ಅವ್ರು 100 ಜನ ಕರ್ಕೊಂಡು ಹೋಗಿ ಬಂದಿದ್ದಾರೆ ಅಂತಂದ್ರು ಅವರು ಗುರುಸ್ವಾಮಿಗಳೇ. ನಮಗಿಲ್ಲೇ ಯಾರು ಪ್ರಥಮವಾಗಿ ಬಂದು 108 ನಾವು ಕೂಪನ್ಗಳನ್ನು ಮಾಡಿದ್ದೀವಿ. ಅಂದ್ರೆ ಒಂದು ಚಿಕ್ಕದೊಂದು ಕೂಪನ್ ಮಾಡಿದ್ದೀವಿ. ಆ ಕೂಪನ್ 108 ಆಗುವವರೆಗೂ ನಾವು ಕೊಡ್ತೀವಿ. 108 ಆಗುವವರೆಗೂ ಕೊಡ್ತೀವಿ. ಆದ್ಮೇಲೆ ಕ್ಲೋಸ್. 109 ಬಂದ್ರಂದ್ರೂ ಇಲ್ಲ. ಈಗ ನಾವು ಅದನ್ನ ನಿಗದಿ ಮಾಡಿ ನಾವು ಅದನ್ನ ಡಿಸ್ಪ್ಯಾಚ್ ಮಾಡ್ತೀವಿ. ಒಂದು ತಾಲೂಕಿಗಂತಿಷ್ಟು, ಒಂದು ಜಿಲ್ಲೆಗಂತಿಷ್ಟು ಅಂತೇಳಿ. ಆ ಜಿಲ್ಲೆಯವರು ಅಷ್ಟು ಜನ ಮಾಡಿಬಿಟ್ರೆ ಮುಗಿದೋಯ್ತು. ಅವರು ಸರಿಯಾದ ಸಮಯಕ್ಕೆ 6 ಗಂಟೆಗೆ ಬಂದು 8:30ವರೆಗೂ ಆ ಪೂಜಾ ಕಾರ್ಯಕ್ರಮ ಮುಗಿದ್ಬಿಡ್ಬೇಕು. ಈ ಪೂಜಾ ಕಾರ್ಯಕ್ರಮಕ್ಕೆ ಏನೇನು ಸಲಕರಣೆ ಬೇಕು? ಒಂದು ನಮಗೆ ಅಡಿಕೆ ತಟ್ಟೆ ಬೇಕು, ಲಕ್ಷಾರ್ಚನೆ